ಹಲೋ ಗೆಳೆಯರೇ, ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಷ್ಣುವಿನ ಎರಡನೇ ಅವತಾರವಾದ ಕೂರ್ಮ ಅವತಾರದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ವಿಷ್ಣುವಿನ ಎಲ್ಲ ಅವತಾರದ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರ್ತವೆ. ಈ ಅವತಾರದ ಬಗ್ಗೆ ತಿಳಿದುಕೊಳ್ಳೋಕ್ಕೂ ಮುನ್ನ ವಿಷ್ಣುವಿನ ಕೂರ್ಮ ಅವತಾರವನ್ನು, ಕೂರ್ಮದ ರೂಪವನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ಓಹ್, ಬಂದ್ರಾ? ನೋಡಿದ್ರಾ ಕೂರ್ಮ ರೂಪವನ್ನು? ಹೇಗಿತ್ತು? ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಬನ್ನಿ, ಕೂರ್ಮ ಅವತಾರದ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀನಿ ನಿಮ್ಮ ಮುಂದೆ. ವಿಷ್ಣು ಯಾಕೆ ಕೂರ್ಮ ಅವತಾರವನ್ನು ಎತ್ತಿದರು ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು. ಅದಕ್ಕೆ ಉತ್ತರ ಇಲ್ಲಿದೆ. ಅದು ವಿಶ್ವದ ಸಮತೋಲನದ ಕ್ಷಣ. ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿರುವರು. ಪಾತಾಳದ ದೈತ್ಯರು ಜಗತ್ತನ್ನು ಆವರಿಸುತ್ತಿದ್ದಾರೆ. ಧರ್ಮ ಕುಸಿಯುತ್ತಿದೆ. ವೇದಗಳು ಮೌನವಾಗಿವೆ. ದೇವತೆಗಳು ಶರಣಾಗುತ್ತಿದ್ದಾರೆ. ಇಂತಹ ಸಮಯದಲ್ಲಿಯೇ ಪ್ರಭು ವಿಷ್ಣು ತಮ್ಮ ಎರಡನೇ ಅವತಾರವಾದ ಕೂರ್ಮ ಅವತಾರವನ್ನು ತಾಳ್ತಾರೆ ಎನ್ನಲಾಗಿದೆ. ದೇವತೆಗಳು ಅಂದರೆ ಇಂದ್ರ, ಅಗ್ನಿ, ವಾಯು, ವರುಣ ಎಲ್ಲರೂ ತಮ್ಮ ಶಕ್ತಿ, ತೇಜಸ್ಸು, ಮಹಿಮೆಯನ್ನು ಕಳೆದುಕೊಂಡಿದ್ದರು. ಸ್ವರ್ಗದ ಸಿಂಹಾಸನಕ್ಕೆ ಆಪತ್ತು ಕಾದಿತ್ತು. ದೈತ್ಯರು ಅಂದರೆ ರಾಕ್ಷಸರು ಪದೇ ಪದೇ ದಾಳಿಯನ್ನು ಮಾಡ್ತಾ ಇದ್ರು. ದೇವತೆಗಳಿಗೆ ಸೋಲಾಗುತ್ತಿತ್ತು. ಇದನ್ನು ಅರಿತ ದೇವತೆಗಳು ವೈಕುಂಠದ ಬಾಗಿಲಲ್ಲಿ ವಿಷ್ಣುವಿಗೆ ಶರಣಾದರು. ಭಕ್ತಿಯಿಂದ ವಿಷ್ಣುವಿನ ಪಾದ ಕಮಲವನ್ನು ಶ್ರದ್ಧೆಯಿಂದ ಮುಟ್ಟಿದರು. ಇದೇ ಸಮಯದಲ್ಲಿ ಶ್ರೀ ಮಹಾವಿಷ್ಣು ತಮ್ಮ ಶಯನ ಮೂರ್ತಿಯಲ್ಲಿದ್ದರು. ಅವರು ನಿದ್ರಾವಸ್ಥೆಯಿಂದ ಎದ್ದು ದೇವತೆಗಳ ಭಯ ಮತ್ತು ವೇದನೆಗೆ ಸ್ಪಂದಿಸಿ ಈ ರೀತಿ ನುಡಿದರು. ಅಮೃತವೇ ಶಾಶ್ವತ ಶಕ್ತಿಯ ಮೂಲ. ಅದು ಕ್ಷೀರಸಾಗರದಲ್ಲಿ ಲೀನವಾಗಿದೆ. ಅದನ್ನು ಮತಿಸಿದರೆ ಮಾತ್ರ ನಿಮ್ಮ ಶಕ್ತಿ ಮರಳಿ ಬರುತ್ತದೆ. ಆದರೆ ಈ ಕಾರ್ಯಕ್ಕೆ ನಿಮ್ಮ ಶಕ್ತಿ ಸಾಲದು. ದೈತ್ಯರ ಸಹಕಾರವೂ ಬೇಕು. ಇದನ್ನು ಕೇಳಿದ ಇಂದ್ರ ಮುಂತಾದವರು ತಕ್ಷಣ ಪಾತಾಳ ಲೋಕಕ್ಕೆ ಹೋಗ್ತಾರೆ. ದೈತ್ಯರ ರಾಜ ಬಲಿಯ ಮುಂದೆ ನಿಲ್ತಾರೆ. ದೇವತೆಗಳು ಬಲಿಯ ಹತ್ತಿರ ತಮ್ಮ ಬೇಡಿಕೆಯನ್ನ ಇಡ್ತಾರೆ. ಅದೇನೆಂದರೆ, ನೀವು ಸಹ ಮತನದಲ್ಲಿ ಭಾಗವಹಿಸಿದರೆ ಅಮೃತ ಎಲ್ಲರಿಗೂ ಲಭ್ಯವಾಗುವುದು. ದೈತ್ಯರು ಕೂಡ ಇದಕ್ಕೆ ಸಹಮತವನ್ನ ನೀಡಿದರು. ಆದರೆ ಅವರ ಮನಸ್ಸು ಕಪಟದಿಂದ ತುಂಬಿತ್ತು. ಅಮೃತವನ್ನ ಪಡೆದು ದೇವತೆಗಳನ್ನು ವಂಚಿಸುವ ದುರಾಸೆ ದೈತ್ಯರಿಗಿತ್ತು. ನಂತರದಲ್ಲಿ ಸಮುದ್ರ ಮಂಥನಕ್ಕೆ ಪರ್ವತ ಬೇಕಾಗಿತ್ತು. ಕಡಗೋಲಾಗಿ ಮಂದ್ರಾಚಲ ಪರ್ವತವನ್ನು ಆಯ್ಕೆ ಮಾಡಲಾಗಿತ್ತು. ನಾಗರಾಜ ವಾಸುಕಿಯನ್ನ ಹಗ್ಗವಾಗಿ ಉಪಯೋಗಿಸಲು ನಿಶ್ಚಯಿಸಲಾಗಿತ್ತು. ಬಲಿಷ್ಠ ಗಂಧರ್ವರು, ದೈತ್ಯರು, ದೇವತೆಗಳು ಸೇರಿ ಪರ್ವತವನ್ನ ಸಾಗರದ ದಡಕ್ಕೆ ತರಲಾರಂಭಿಸಿದರು. ಮಂದರ ಪರ್ವತವನ್ನ ಸಾಗರದ ಮಧ್ಯದಲ್ಲಿ ಇರಿಸುವಷ್ಟರಲ್ಲಿ ಅದು ಸಾಗರದಾಳಕ್ಕೆ ಮುಳುಗಲು ಪ್ರಾರಂಭಿಸಿತು. ಇದನ್ನು ನೋಡಿದ ದೇವತೆಗಳು, ದೈತ್ಯರು, ಗಂಧರ್ವರು ಆತಂಕದಿಂದ ಬೆಚ್ಚಿಬಿದ್ದರು. ಅಯ್ಯೋ, ಏನಾಗುತ್ತಿದೆ ಇಲ್ಲಿ? ಈಗ ಈ ಪರ್ವತವನ್ನು ತಡೆಯುವವರು ಯಾರು ಎಂದು ಆಲೋಚನೆ ಅವರಲ್ಲಿ ಮೂಡಿತ್ತು. ಆಗ
ದೇವತೆಗಳೆಲ್ಲರೂ ಶಿವನ ಮೊರೆಯನ್ನು ಹೋಗ್ತಾರೆ. ಆಗ ಶಿವನು ವಿಷ್ಣುವಿನ ಸಹಾಯವನ್ನು ಕೇಳಿ ಅವನೇ ಇದಕ್ಕೆ ಸಹಾಯ ಮಾಡಬಲ್ಲನು ಎಂದು ಹೇಳುತ್ತಾರೆ. ಈಗ ಶ್ರೀ ವಿಷ್ಣು ಈ ಅಪಾಯದಿಂದ ಎಲ್ಲರನ್ನ ಕಾಪಾಡ್ತಾನ. ಮಂಥನ ಆರಂಭವಾಗುತ್ತಾ ಮಂಥನದಿಂದ ಹೊರಬಂದ ಮೊದಲ ವಸ್ತು ಯಾವುದು? ವಿಷ್ಣು ಮೋಹಿನಿಯಾಗಿದ್ದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಅಲ್ಲಿಯವರೆಗೂ ಶಾಂತ ರೀತಿಯಲ್ಲಿ ಕಾಯ್ತಾ ಇರಿ. ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಆಗುತ್ತೆ. ಈಗಾಗಲೇ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅವತಾರದ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ. ಹೋಗಿ ಆ ಅವತಾರದ ಬಗ್ಗೆ ಕಣ್ತುಂಬಿಕೊಳ್ಳಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿಯವರೆಗೂ ಶಾಂತ ಚಿತ್ತರಾಗಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಮನಸ್ಸಿನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ವಿಷ್ಣುವಿನ ಮೇಲೆ ನಂಬಿಕೆ ಇಡಿ, ಅವನು ಕಾಪಾಡ್ತಾನೆ. ಧನ್ಯವಾದಗಳು ಎಲ್ಲರಿಗೂ.